ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ನನ್ನ ಹಸ್ಬೆಂಡ್ ಮಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ, ಏನಂತ ನೀವೇ ನೋಡಿ. ಓಕೆ, ಪ್ರೀವಿಯಸ್ ವಿಡಿಯೋ ನೋಡಿದವರಿಗೆ ಏನು ಗಿಫ್ಟ್ ಅಂತ ಕ್ಯೂರಿಯಾಸಿಟಿ ಇರ್ಬೋದು. ಬನ್ನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಆಯ್ತಾ? ನಾವು ಈಗ ಬಂದದ್ದು ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಅಲ್ವಾ? ನಾವು ಪಿಜ್ಜಾ ಬೈ ನೆಕ್ಸಸ್ ಮಾಲಿಗೆ ಬಂದಿದ್ದೇವೆ. ನನ್ನ ಗಂಡ ಮಗಳಿಗೆ ಮೊಬೈಲ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಹೊಸದಾಗಿ ಬಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಬಗ್ಗೆ ವಿಚಾರಿಸ್ತಿದ್ದೇವೆ. ಕಾಸ್ಟ್ಲಿ ಮೊಬೈಲ್ ಪರ್ಚೇಸ್ ಮಾಡುವಾಗ ಮೊಬೈಲ್ ಫೀಚರ್ಸ್ ಬಗ್ಗೆ ಕೇಳಬೇಕಾಗ್ತದೆ. ಸೊ ನಾವು ಅದರ ಬಗ್ಗೆ ಕೇಳ್ತಿದ್ದೇವೆ. ಇವರು ಕೂಡ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿದ್ರು. ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಒಳ್ಳೆಯ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮಗೂ ಕೂಡ ಅವರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಮೊಬೈಲ್ ಅಮೌಂಟ್ 80,000 ಆಯಿತು. ಯಾವ ಮಾಡೆಲ್ ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ನೋಡುವ. ನಿಮಗೆ ಮೊಬೈಲ್ ಅಮೌಂಟ್ ನಾನು ಹೇಳಿದೆ, ಯಾವ ಮಾಡೆಲ್ ಅಂತ ನೀವು ಕಮೆಂಟ್ ಮಾಡಿ, ಆನ್ಸರ್ ನಾನು ಕೊಡ್ತೇನೆ. ರೀಲ್ಸ್ನಲ್ಲಿ ಹೆಚ್ಚಿನವರು ಕಮೆಂಟ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಒಂದು ಪ್ರಶ್ನೆ, ನೋಡುವ ಯಾರು ಬೇಗ ಕಮೆಂಟ್ ಮಾಡ್ತಾರಂತ, ಅವರಿಗೆ ಸೂಕ್ತವಾದ ಬಹುಮಾನ ಉಂಟು. ಇಲ್ಲಿ ನಾವು 80,000 ಮೊಬೈಲ್ ಪರ್ಚೇಸ್ ಮಾಡಿದ್ದೇವಲ್ಲ, ಅದಕ್ಕೆ ನಮಗೆ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಿಂದ ಒಂದು ಗಿಫ್ಟ್ ಹ್ಯಾಂಪರ್ ಆಗಿ ಲೆದರ್ ಟ್ರಾವೆಲ್ ಬ್ಯಾಗ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ನೀವೆಲ್ಲರೂ, ತಂದೆ ಮಗಳಿಗೆ ಎಷ್ಟು ದುಬಾರಿಯಾದ ಗಿಫ್ಟ್ ಕೊಟ್ಟಿದ್ದಾರಂತೇಳಿ. ಹಾಗೆ ನಾವು ಈ ಕಡೆ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಬಂದಿದ್ದೇವೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ನೀವೆಲ್ಲರೂ? ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ಹಾಗೆ ನಾವು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೇವೆ. ಸೊ ಅಲ್ಲಿ ಕೂಡ ನಮಗೆ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆ ಹೇಳಿದರೆ ಮಳೆ ಕೂಡ ಬರ್ತಿತ್ತು. ಆಮೇಲೆ ಹಸ್ಬೆಂಡ್ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತೇಳಿ ನಾನು ತಲೆಗೆ ಸ್ನಾನ ಮಾಡಿದ್ದೆ ಅಲ್ಲಿಂದ ಹೊರಡುವಾಗ. ಅಂದರೆ ಕೂದಲು ಫುಲ್ ಬಿಟ್ಟದು. ಅಂದರೆ ಈಗ ಅಷ್ಟೊಂದು ಡ್ರೈ ಆಗೋದಿಲ್ಲ ಅಲ್ಲ ರೀ, ಅದಷ್ಟು ಮಳೆ ಅಲ್ಲ, ಡ್ರೈ ಆಗೋದಿಲ್ಲ. ಹಾಗೆ ಸ್ವಲ್ಪ ಅವರು ಕೂದಲನ್ನೆಲ್ಲ ನಾನು ಇಲ್ಲದ್ರೆ ಇಲ್ಲಿ ಅದು ಇದಾಗ್ತದೆ, ಅಂಟುತ್ತದೆ. ಯಾಕೆ ಕೂದಲು ಸ್ವಲ್ಪ ಹೀಗೆಲ್ಲ ಬಿಡಿಸಿ ಕೊಡ್ತಾ ಇದ್ರು. ಸರಿ ಆಯ್ತು, ಬಿಡಿಸಿದ್ರು, ಇಲ್ಲದ್ರೆ ಅದು ಅಂಟುತ್ತದಲ್ಲ. ಹಾಗೆ ಬ್ಯಾಂಗ್ಳೂರಿಗೆಲ್ಲ ಫುಲ್ಲು ಸುತ್ತಾಡಿದ್ದೇವೆ. ಮತ್ತು ಮಳೆಯು, ಅಲ್ಲಿ ಮಳೆ, ಹೆಚ್ಚಿನ ವಿಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಕ್ಯಾಮರಾ ಕೂಡ ಇಂಪಾರ್ಟೆಂಟ್ ಕ್ಯಾಮರಾ, ಕಾಸ್ಟ್ಲಿ ಕ್ಯಾಮರಾ ಅಲ್ಲ, ಮಳೆಗೆಲ್ಲ ನೀರು ಬಿದ್ದರೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಹಾಗೆ ಅವರಿಗೊಂದು ರೀಲ್ಸ್ ಎಲ್ಲ ಆಯ್ತಲ್ಲ, ಹಾಗೆ ಖುಷಿ. ಹಾಗೆ ನಾವು ಅಲ್ಲಿಂದ ಬರುವ ದಾರಿಯಲ್ಲೊಂದು ರೀಲೆಲ್ಲ ಮಾಡಿದ್ದೆವು. ಆಮೇಲೆ ಅಲ್ಲಿಂತ ಮತ್ತು ರೂಮಿನಲ್ಲಿ ವೀಡಿಯೋ ಮಾಡಲಿಲ್ಲ, ಅದಂತ ಹೇಳಿದರೆ ಕಳೆದ ವರ್ಷ ಕೂಡ ಮಾಡಿದ್ದೀವಿ. ಅದನ್ನು ಈಗ ವೀಡಿಯೋದಲ್ಲಿ ತೋರಿಸಿದ್ದೇವೆ. ಮತ್ತು ಅಲ್ಲಿ ಕೂಡ ನಾವು 2 ರೂಮ್ ಎಲ್ಲ ಮಾಡಿದ್ದೆವು, ಅದನ್ನು ತೋರಿಸೋದು ಎಂತ ಉಂಟು. ಮತ್ತು ಅಲ್ಲಿ ತಿರುಗಾಡಿದ್ದಕ್ಕೆ ಸ್ವಲ್ಪ ತಿರುಗಾಡ್ಲಿಕ್ಕೆ ಈವ್ನಿಂಗ್ ಮೇಲೆ ಹೋದೆವು, ಆದರೂ ಜಾಸ್ತಿ ಹೊತ್ತು ತಿರುಗಾಡ್ಲಿಕ್ಕೆ ಆಗಲಿಲ್ಲ. ಸೊ ಮಳೆ ಇತ್ತು ಅಲ್ಲಿ ಕೂಡ. ಆಮೇಲೆ ಮೈಸೂರಿಗೆ ಕೂಡ ಮೊನ್ನೆ ಹೋದ ವೀಡಿಯೋ ಕೂಡ ನಾನು ಹೆಚ್ಚಿನ ವೀಡಿಯೋ ಹಾಕಲಿಲ್ಲ ಫ್ರೆಂಡ್ಸ್. ಯಾಕೆ ಹೇಳಿದರೆ ನಮ್ಮ ಪ್ರೈವೇಸಿಗೋಸ್ಕರ ನಾವು ಸ್ವಲ್ಪ ನಮ್ಮ ಸೇಫ್ಟಿ ಕೂಡ ನೋಡಬೇಕಾಗ್ತದೆ. ಹಾಗೆ ಹೆಚ್ಚಿನ ವೀಡಿಯೋ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ. ಎಂಥ ಕೆಲವೆಲ್ಲ ಇಂಪಾರ್ಟೆಂಟ್ ವೀಡಿಯೋ ಹಾಕಿದ್ದೇನೆ, ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿ. ಮತ್ತು ನಮ್ಮ ಪ್ರೈವೇಸಿ ಕಾಪಾಡಲಿಕ್ಕೆ ಕೂಡ, ಹಾಗೆ ಸೇಫ್ಟಿ ಕೂಡ ನೋಡಲಿಕ್ಕೋಸ್ಕರ ನಮಗೆ ಹೆಚ್ಚಿನ ವೀಡಿಯೋ, ತುಂಬ ವೀಡಿಯೋವನ್ನು ಡೀಪಾಗಿ ಹಾಕ್ಲಿಕ್ಕೆ ಆಗೋದಿಲ್ಲ. ಏನೆಲ್ಲ ಉಂಟು ಅದನ್ನು ವೀಡಿಯೋ ಎಲ್ಲ ಹಾಕಿದ್ದೇನೆ ನಾನು, ಹೋಗುವಾಗ ಹೇಳಿದ್ದೇನೆ. ಮತ್ತು ಅಲ್ಲಿದ್ದು ಕೆಲವು ಸೀನ್, ಮತ್ತು ಮೊನ್ನೆ ಅಂಕೋಲಕ್ಕೆ ಹೋದದ್ದು ಕೂಡ ವೀಡಿಯೋದಲ್ಲಿ ನೋಡಿದ್ದೀರಿ ನೀವು. ಇಡೀ ನಮ್ಮದು ಫುಲ್ಲು ಸೀನರಿ ಎಲ್ಲ ಹೇಗೆ ಉಂಟು ಅಲ್ಲಿ. ಮತ್ತು ನಮ್ಮ ಸೈಟಿಗೆ ನಾವೊಂದು ಸೈಟ್ ನೋಡಿದ್ದೇವೆ ಅಲ್ಲಿ, ಅದು ಕೂಡ ಅಷ್ಟೇ. ಅದು ನಾವು ನೋಡಬೇಕು, ಅದೆಲ್ಲ ನೋಡಿದ್ದೇವೆ. ಖುಷಿ ಆಯಿತು ನೋಡಿ ಎಲ್ಲ. ಹಾಗೆ ನೋಡುವ, ಫ್ಯೂಚರಿಗೆಲ್ಲ ಏನಾಗ್ತದೆ ಅಂತೇಳಿ ಹೇಳಿಕ್ಕೆ ಆಗೋದಿಲ್ಲ, ಎಲ್ಲವೂ ಬೇಕಲ್ವಾ. ಹಾಗೆ ಮುಂದಾಲೋಚನೆ ಯಾವಾಗಲೂ ಕೂಡ ಮನುಷ್ಯರಿಗೆ ಇರಬೇಕಲ್ಲ. ಹಾಗೆ ನಾವು ನೋಡುದು ಏನೆಲ್ಲ ಆಗ್ತದೆ ಅಂತ. ಮುಂದಕ್ಕೆ ಯಾವುದು ಕೂಡ ಈಗ ನಾವು ಏನು ಕೂಡ ತೆಗೆದ್ರೂ ಕೂಡ ಅದು ಲಾಸ್ ಅಂತೇಳಿ ಆಗೋದಿಲ್ಲ. ಹಾಗೆ ಎಲ್ಲ ದೇವರಿದ್ದಾರೆ ಅಷ್ಟೇ. ಮತ್ತು ಬೇರೆ ವಿಶೇಷ, ಹಾಗೆ ನಾವು ಅರ್ಥದಲ್ಲಿ ಬರ್ತಾ ಇರುವಾಗ ಸ್ವಲ್ಪ ಈ ಕಡೆ ಬಂದೀವಿ. ಈ ಕಡೆ ಬಂದೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ, ಯಾಕಂದರೆ ವೀಡಿಯೋ ಕೂಡ ನಮಗೆ ಸ್ವಲ್ಪ ಬ್ಯಾಕ್ ಸೀನರಿ ಎಲ್ಲ ಬೇಕು ನಮಗೆ. ಹಾಗೆ ಅದನ್ನು ಕೂಡ ಯೂಟ್ಯೂಬಿಗೆಲ್ಲ ಬೇಕಾಗ್ತದೆ. ಅದಕ್ಕೆ ಕೂಡ ವೀಡಿಯೋಗೋಸ್ಕರ ನಾವು ಸ್ವಲ್ಪ ಕಾರ್ ನಿಲ್ಲಿಸಿ ವೀಡಿಯೋ ಎಲ್ಲ ಮಾಡಿದ್ದೆವು. ಆಮೇಲೆ ಜಾಲಿ ಆಯ್ತಾ ಮಕ್ಕಳಿಗೆಲ್ಲ ಸುತ್ತಾಟ ಎಲ್ಲ. ಇಲ್ಲಿ ಬಾ, ಅವಳು ನೋಡಿ ಕುಸ್ತಿ ಮಾಡುದು ನೋಡಿ, ಅವಳು ಜಾಲಿ ಆಯ್ತಾ. ಮಕ್ಕಳಿಗೆಲ್ಲ ರಜೆ ಸಿಕ್ಕಿತ್ತು ಅಲ್ಲ, ರಜೆ ಸಿಕ್ಕಿದಂತೆ ನಮ್ಮ ಸ್ವೀಟಿಗೆ ಸ್ವಲ್ಪ
ಎಕ್ಸಾಮ್ ಎಲ್ಲ ಮುಗ್ದು ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ರಜೆ ಸಿಗುವಾಗ. ಏನಾದ್ರು ವಾಪಸ್ ಹೋಗ್ಲಿಕ್ಕೆ ಉಂಟು ಅಲ್ಲಿ ಇಂತ ಶಿವರಾಮ್ ಕಾರಂತರ ಉದ್ಯಾನವನಕ್ಕೆ, ಅದು ಒಳ್ಳೆ ಪ್ಲೇಸ್, ಅದು ಅಲ್ಲಿ ಹೋಗುವ. ನಮ್ಗೆ ಈಗ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿದೆ ಎಲ್ಲ ಕಡೆಗೆ. ನಾಡ್ದು ಹೋಗುವ ಅಂತ ಹೇಳಿದ್ರು. ಹಾಗೆ ಉಡುಪಿ ಸೈಡ್ ಸಹ ಹೋಗ್ಲಿಕ್ಕೆ ಉಂಟು. ಉಡುಪಿ ಅಂತ ಹೇಳಿದ್ರೆ ಉಡುಪಿ ಅಲ್ಲ, ಕುಂದಾಪುರ ಆಚೆ ನೋಡ್ಬೇಕು, ಅಲ್ಲಿ ಸಹ ಹೋಗ್ಬೇಕು. ಈಗ ಮೊನ್ನೆ ಸಹ ಕೂಡ ಮೈಸೂರಿಗೆ ಹೋಗಿ ಬಂದು ತುಂಬಾ ಸಾಕಾಗಿದೆ. ಮೈಸೂರಿಗೆ ಹೋದೆವು, ಪುನಃ ಆಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ಬಂದೆವು. ಬ್ಯಾಂಗ್ಳೂರಿಗೆ ಕೂಡ ಅಷ್ಟೇ, ಎಂತ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಮಳೆ ಮತ್ತೆ ಕ್ಯಾಮರಾದ ಎದುರಿಗೆ ಆಗ್ತದೆ ನಮ್ಗೆ, ಅದು ನೀರು ಬೀಳ್ಬಾರ್ದಲ್ಲ. ಇಲ್ಲಿ ಕೂಡ ದೊಡ್ಡ ಮೋಡ ಹಾಕಿದೆ ಫ್ರೆಂಡ್ಸ್. ಇನ್ನು ನಾವಿನ್ನು ಸ್ವಲ್ಪ ಹೀಗೆ ಮಾಡಿ, ಸ್ವಲ್ಪ ಚಳಿ ಆಮೇಲೆ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಇಂಥ ಸೀನರಿ ಎಲ್ಲ ತುಂಬಾ ಇಷ್ಟ. ಹಾಗೆ ನಾವಿನ್ನು ಎಲ್ಲೆಲ್ಲಿ ಎಲ್ಲ ಘಾಟಿಗಳು ಉಂಟು ಅಲ್ಲೆಲ್ಲಿ ನಾವು ನಿಲ್ಲಿಸುದು. ಯಾಕೆಂತ ಹೇಳಿದ್ರೆ ನಮ್ದು ಫೋಟೋ ಶೂಟ್ ಇರ್ತದೆ, ಆಮೇಲೆ ವಿಡಿಯೋ ಶೂಟಿಂಗ್ ಇರ್ತದೆ, ಆಮೇಲೆ ನಮ್ದು ರೀಲ್ಸ್ ಕೂಡ ಅಷ್ಟೇ. ಎಲ್ಲ ಎಲ್ಲಿ ಚಂದ ಉಂಟು ಅಲ್ಲಿ ರೀಲ್ಸ್ ಮಾಡ್ತೇವೆ. ಹಾಗೆ ಹೊರಡ್ತೇವೆ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್ ಈಗ ನಾವು ಬಂದಷ್ಟೇ ಮನೆಗೆ ರೀಚ್ ಆಗಿದ್ದೆವು. ಇದು ಮೊನ್ನೆ ನಾವು ಮಗಳಿಗೆ ಮೊಬೈಲ್ ತೆಗ್ದೇವಲ್ಲ, ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡುದಂತೇಳಿ. ಅವಳು ಮಗಳು ಒಳ್ಳೆ ಮಾರ್ಕ್ಸ್ ತಕೊಂಡು ಹಾಗೆ ಸರ್ಪ್ರೈಸ್ ಗಿಫ್ಟ್. ಆ ಸರ್ಪ್ರೈಸ್ ಗಿಫ್ಟಿಗೆ ನಮ್ಗೆ ಒಂದು ಇದು ಸಿಕ್ಕಿದೆ. ನಿಮಗೆ ಗಿಫ್ಟ್ ಸಿಕ್ಕಿದೆ? ನನಗೆ ತೋರಿಸಿಗಾಗಿಲ್ಲ, ಹೋಗುವ ಗಡಿ ಬಿಡಿ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು. ಹಾಗೆ ನಿಮಗೆ ತೋರಿಸ್ಬೇಕು ಅಂತೇಳಿ ಅದೊಂದು ಪೆಂಡಿಂಗ್ ಆಗಿದೆ. ಇದನ್ನು ನಾವು ಹಾಗೆ ಜರ್ನಿ ಮಾಡಿ ಸ್ವಲ್ಪ ಉದಾಸೀನಾಗ್ತದೆ, ಜರ್ನಿ ಮಾಡಿ ಬಂದದಲ್ಲ. ಹಾಗೆ ಕ್ಯಾಮರಾ ಎಲ್ಲ ಒಳ್ಳೆ ಉಂಟು, ಸೂಪರ್ ಕ್ಯಾಮರಾ. ಮತ್ತೆ ಅದರಲ್ಲಿ ಒಂದು ಕ್ಯಾಮರಾ ಶೂಟಿಂಗ್ ಮಾಡ್ತೇವೆ. ನಮ್ಮ ಕ್ಯಾಮರಾ ಇದು ಡಬಲ್ ಆಚೆ ಆಗ್ತದೆ, 2 ಕಡೆ ಡ್ಯುಯಲ್ ಕ್ಯಾಮರಾ ಅದೆಲ್ಲ ಉಂಟು. ಒಟ್ಟಿಗೆ ಒಂದೇ ಇದರಲ್ಲಿ ಮಾಡುವಂಥದ್ದು. ಕೆಲವು ಇದು ಉಂಟು. ಮತ್ತೆ ಸ್ಟೋರೇಜ್ ರ್ಯಾಮ್ ಎಲ್ಲ ಒಳ್ಳೆ ಇದು ಉಂಟು. 8 ಮತ್ತೆ 256 GB. ಮತ್ತೆ ಕೆಲವೆಲ್ಲ ಇದೆಲ್ಲ ಫೀಚರ್ಸ್ ಎಲ್ಲ ಒಳ್ಳೆ ಉಂಟು ಅದರಲ್ಲಿ. ಹಾಗೆ ಅದನ್ನು ಪರ್ಚೇಸ್ ಮಾಡಿದ್ದೇವೆ ನಾವು. ಪರ್ಚೇಸ್ ಮಾಡಿ ನಮ್ಮ ಮಗಳಿಗೆ ಕೊಟ್ಟಿದ್ದೆ ಗಿಫ್ಟ್ ಅಂತ. ಆ ಗಿಫ್ಟ್ ಕೊಡುವಾಗ ಕಾಸ್ಟ್ಲಿ ಮೊಬೈಲ್, ತುಂಬಾ ಕಾಸ್ಟ್ಲಿ ಮೊಬೈಲ್. ಅದಕ್ಕೆ ನಮ್ಗೆ ಇದು ಲೆದರ್ ಬ್ಯಾಗ್, ಇದು ಒಳ್ಳೆದುಂಟು ಮಾತ್ರ. ಇದು ಗಿಫ್ಟ್ ಅಲ್ಲಿಂದ ನಮಗೆ ಮೊಬೈಲ್ ತೆಗೆದಕ್ಕೆ ಇದು ಬ್ಯಾಗ್ ಗಿಫ್ಟ್. ಎಷ್ಟು ಚಂದ ಉಂಟು. ಇದು ಕೂಡ ಉಂಟು, ಇನ್ನೊಂದು ಹ್ಯಾಂಡ್ ಕೂಡ ಉಂಟು. ಇದು ಕೂಡ ಉಂಟು ನೋಡಿ. ಇದು ಪ್ಯೂರ್ ಲೆದರ್. ಇದು ತುಂಬಾ ಕಾಸ್ಟ್ಲಿ ಇರ್ಬೋದು ನೋಡಿ. ಇಷ್ಟು ದೊಡ್ಡದುಂಟು, ಟೂರಿಗೆಲ್ಲ ಹೋಗುವಾಗೆಲ್ಲ ಸಹ ಯೂಸ್ ಆಗ್ತದೆ. ಎಲ್ಲ ಒಳ್ಳೇದುಂಟು. ನಿಮಗೆ ಕ್ಯಾಮರಾದಲ್ಲಿ ಸ್ವಲ್ಪ ಸಣ್ಣದು ಕಾಣಬಹುದು, ಬಟ್ ಇದು ದೊಡ್ಡದುಂಟು. ಸೈಜ್ ಎಲ್ಲ ದೊಡ್ಡದುಂಟು, ಮತ್ತೆ ತುಂಬಾ ಸ್ಪೇಸ್ ತುಂಬಾ ಉಂಟು ನೋಡಿ. ಅದು ನಿಮಗೆ ಕ್ಯಾಮರಾದಲ್ಲಿ ಅಷ್ಟು ಗೊತ್ತಾಗುದಿಲ್ಲ, ಕಾಣುದಿಲ್ಲ. ಇದು ದೊಡ್ಡ ಬ್ಯಾಗ್. ನಮ್ಗೆ ಇಡುವಾಗಲೇ ಇದು ಅಷ್ಟು ಇದು ಉಂಟು, ವೇಟ್ ಉಂಟು, ತುಂಬಾ ವೇಟ್ ಉಂಟು. ಪ್ಯೂರ್ ಲೆದರ್ ಅಂತ ಹೇಳಿದ್ರು. ತಿರ್ಗಾಡಿ ಬಂದೆಲ್ಲ ತುಂಬಾ ಜಾಲಿ ಆಯ್ತು. ಮಳೆ ಅಲ್ಲಿ ಕೆಲವೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ನೋಡಿದ್ದು ತುಂಬಾ ಖುಷಿ ಆಯ್ತು ನನಗೆ. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗುದು? ಇವತ್ತು ನಾವು ಮೊನ್ನೆ ಆರ್ಡರ್ ಕೊಟ್ಟಿದ್ವಲ್ಲ ವಾರ್ಡ್ರೋಬಿಗೆಲ್ಲ, ಅದನ್ನು ಬಂದಿದೆ ಅಂತೆ. ಸೊ ಅದಕ್ಕೆ ಪೇಮೆಂಟ್ ಎಲ್ಲ ಮಾಡಿ ನಾಳೆ ಬರ್ತದೆ ಅದು. ಸೊ ಈಗ ಪೇಮೆಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದಾದಮೇಲೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿನ್ನಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಡ್ಯಾಡಿ ಲಕ್ಕದ ನಮಗೆ ಪಾರ್ಟಿ ಅಂತೆ, ಐಸ್ ಕ್ರೀಮ್ ಪಾರ್ಟಿ. ಸೊ ನೈಟಿಗೆ ಐಸ್ ಕ್ರೀಮ್ ಪಾರ್ಟಿಗೆ ಹೋಗ್ತಾ ಇದ್ದೇವೆ. ಮತ್ತೆ ಏನೆಲ್ಲ ಆಗ್ತದೆ ಅಂತೇಳಿ ಮತ್ತೆ ನೋಡೋಣ. ಓಕೆ, ಬಾಯ್. ಹೊರಡಿಗೆ ಬಂದದ್ದು ಅದು ನಮ್ದು ಸ್ವಲ್ಪ ಲೇಟ್ ಆಯ್ತು ಹೊರಡಿದು. ಅದು ತಲೆಗೆ ಚಂದಿ ಅಲ್ಲ, ತಲೆಗೆ ಫುಲ್ ಹೊತ್ತಿತ್ತು. ಹಾಗೆ ಹೊರಡಿತು. ಹಾಗೆ ಬೆಟ್ಟು ಮಾಡಿ ನನ್ನ ಇದಲ್ಲ ಎಷ್ಟು ಚಂದ ಸೆಟ್ ಮಾಡಿದ್ರು ನೋಡಿ. ನನ್ನ ಹಸ್ಬೆಂಡ್ ಸೆಟ್ ಮಾಡಿ ನಾವು ಮೊನ್ನೆ ಆರ್ಡರ್ ಕೊಟ್ಟಿದ್ದೇವೆ. ಈಗ ಅಮೌಂಟ್ ಕೊಟ್ಟುಕೊಂಡು ನಾಳೆ ಬರ್ತದೆ. ಇವತ್ತು ಅಮೌಂಟ್ ಕೊಟ್ಟು ಹೇಳಿದ್ರು, ನಾಳೆ ಬರ್ತದೆ ಅದು. ಇವತ್ತು ಬರ್ಲಿಕ್ಕೆ ಹೇಳಿದ್ರು. 8 ಗಂಟೆ ಬನ್ನಿ ಅಂತ ಹೇಳಿದ್ರು. ಈಗ 8 ಗಂಟೆ ನಾವು ಹೋಗ್ತಾ ಇದ್ದೇವೆ. ಆಮೇಲೆ ಹೋಗ್ತಾ ಇದ್ದೆ. ಹೌದು, ಆಮೇಲೆ ನಾನು ಸ್ವಲ್ಪ ಎಡಿಟ್ ಮಾಡುವಾಗ ಇದು ಐಸ್ ಕ್ರೀಮ್, ಮಸಾಲೆ ದೋಸೆ ಎಲ್ಲ ನೋಡಿ ತುಂಬಾ ಆಸೆ ಆಗ್ತಾ ಇತ್ತು. ತುಂಬಾ ಎಡಿಟ್ ಮಾಡಿ ನನಗೆ. ಮತ್ತೆ ಇವಳಿಗೆ ಸ್ವೀಟ್ ಕೂಡ ನೋಡುವಾಗ ತುಂಬಾ ಎಡಿಟಿಂಗ್ ಅಲ್ಲಿ ತುಂಬಾ ಆಸೆ ಆಗ್ತಿತ್ತು. ಅದಕ್ಕೆ ಅವರ ಹತ್ರ ಹೇಳಿದೆ, ಮಸಾಲೆ ದೋಸೆ ತುಂಬಾ ಆಸೆ ಆಗ್ತದೆ, ಐಸ್ ಕ್ರೀಮ್ ಎಲ್ಲ ಆಯ್ತು ಹೋಗಿ ಬರುವ ಹೋಗಿ ಬರುವ ಅಂತೇಳಿ. ಹಾಗೆ ಹೋಗ್ಲಿಕ್ಕೊಂದು ಗೊತ್ತಿಲ್ಲ, ಇನ್ನು ಕತ್ತಲೆ ಸಹಿತ ಬೇಡ ಹೇಳಿದೆ.
ಮತ್ತೆ ಅವ್ರು ಹೇಳುದು ಹೋಗುವ ಅಂತೇಳಿ. ನಾನು ಬೇಡ ಅಂತ ಹೇಳಿದ್ರು, ಅಂದ್ರೆ ನಾನು ಸ್ವಲ್ಪ ಲೇಟ್ ಮಾಡಿದೆ ಹೊರಡುವಾಗ. ಹಾಗೆ ಅವ್ರ ಹತ್ರ ಹೇಳಿದೆ, ಅವ್ರು ಹೇಳುದು ಬೇಡ ಹೋಗುವ ಅಂತ. ಅಂದ್ರೆ ತಲೆಗೆ ಸ್ನಾನ ಮಾಡಿ ನನ್ನ ಕೂದಲು ಸ್ವಲ್ಪ ಚಂದ ಮಾಡಿ ಸ್ವಲ್ಪ ಫ್ಯಾನ್ ಅಡಿ ಕೂತ್ಕೊಳ್ಳೋದು, ತುಂಬಾ ಒದ್ದೆ ಅಲ್ಲ, ಅದಕ್ಕೆ ಸರಿ ಸೆಟ್ ಮಾಡಿ ಕೊಟ್ರು ಕೂದಲನ್ನು. ಅದು ಸೆಟ್ ಮಾಡಿ ಸ್ವಲ್ಪ ಲೇಟ್ ಆಯ್ತು. ಹಾಗೆ ನಾನು ಹೇಳಿದೆ ಮತ್ತೆ ಬೇಡ ಇನ್ನು ಲೇಟ್ ಆಯ್ತು. ಅವರು ಬೇಡ ನಿಮ್ಗೆ ಹೋಗುವ ಅಂತ. ಎಡಿಟಿಂಗ್ ಮಾಡುವಾಗೆಲ್ಲ ಆಸೆ ಆಯ್ತು ಮಸಾಲೆ ದೋಸೆ ಐಸ್ ಕ್ರೀಮ್ ಎಲ್ಲ. ದೇವರಿಗೆ ಇಲ್ಲ ಹೊರಡ್ತೇವೆ, ದೇವರಿಗೆ ಕೈ ದೇವರಿಗೆ ಕೈ ಮುಗಿಲಿಕ್ಕುಂಟು. ಇಲ್ಲಿ ಬಂದಿದ್ದೇವೆ ಊಟಕ್ಕೆ. ಅಕ್ಕ ಐಡಿಯಲ್ ಅಂತ ಎಂದು ನಾವೀಗ ನಾವು ಪಂಜಾಬಿ ಡಾಬಾಕ್ಕೆ ಐಡಿಯಲ್ ಅಲ್ಲಿ ತೋರಿಸಿ. ಐಡಿಯಲ್ ಕೆಫೆ ಅಲ್ಲಿ ಉಂಟು. ಪಂಜಾಬಿ ಡಾಬಾಗೆ ಬಂದಿದ್ದೇವೆ. ಇಲ್ಲಿ ಹಿಂದಿಯ ಮಾತಾಡೋದು ನಾವು. ಇಲ್ಲಿ ಬಂದು ನಾವು ಪಂಜಾಬಿ ಆಗಿದ್ದೇವೆ. ನಾವು ಬಲ್ಲ ನೋಡಿ ಒಬ್ಳು ಗೋಬಿ ಮಂಚೂರಿ ಕೊಡ್ಲಿಲ್ಲ ಅಂತ ಕೊಂಡು ನಾವು ಪನ್ನೀರ್ ಮಂಚೂರಿ ಹೇಳಿದೆವು, ಅದಕ್ಕೆ ಗೋಬಿ ಮಂಚೂರಿ ಇಲ್ಲ ಅಂತ ಕೊಂಡು ಬಾರಿ ಕೋಪದಲ್ಲಿದ್ದಾಳೆ. ನೋಡಿ ಗೋಬಿ ಮಂಚೂರಿ ಬೇಕಂತ ಅವಳಿಗೆ, ಪನ್ನೀರ್ ಮಂಚೂರಿ ಬೇಡ ಅಂತ. ಅದಕ್ಕೆ ಇವಳು ಹೇಳೋದು ಪನ್ನೀರ್ ಮಂಚೂರಿ, ಗೋಬಿ ಮಂಚೂರಿ ತಿನ್ನಬಾರ್ದು ಅಂತ ಹೇಳ್ತಾಳೆ. ಅಕ್ಕ ತಂಗಿಗೆ ಕಾಂಪ್ಲಿಕೇಶನ್ ಅದರಲ್ಲಿ, ನನಗೆ ಪನ್ನೀರ್ ಒಂದು ಗೋಬಿ ಅಂತ. ಹಾಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ. ಈಗ ನೀವು ಕಮೆಂಟ್ ಹಾಕಿ ಯಾವ್ದು ಒಳ್ಳೇದು ನಿಮಗೆ. ಕೋಪದಲ್ಲಿದ್ದಾರೆ, ಕಣ್ಣೆಲ್ಲ ನೀರು ಬಂತು. ಖುಷಿ ಆಯ್ತಾಗ ಗೋಬಿ ಮಂಚೂರಿ ಹೇಳಿದಕ್ಕೆ. ಈಗ ಪಂಜಾಬಿ ಬರಲಿಲ್ಲ, ಪಂಜಾಬಿ ಡಾಬಾಕ್ಕೆ ಬಂದಿದ್ದೇವೆ. ನಮ್ಮಲ್ಲಿ ಹಿಂದಿ ಅವರಲ್ಲ, ನಮ್ಮ ಉಪ್ಪಿನಕಾಯಿ ಪ್ರಿಯರ್ ಇದ್ದಾರೆ ಇಲ್ಲಿ, ಅವ್ರಿಗೆ ಒಂದು ಉಪ್ಪಿನಕಾಯಿ ಹಾಕಿ ಸ್ವಲ್ಪ ನೋಡಿ. ಉಪ್ಪಿನಕಾಯಿ ಪ್ರಿಯರ್ ನೋಡಿ, ಇಲ್ಲಿ ಬರಲಿ ನೋಡಿ ಉಪ್ಪಿನಕಾಯಿ ಬರಲಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.